ಮುಳಬಾಗಿಲು ತಾಲೂಕಿನ 836 ವರ್ಷಗಳ ಇತಿಹಾಸವುಳ್ಳ ವಿರೂಪಾಕ್ಷಿಗೆ ಈಶಾನ್ಯ ಭಾಗದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಿಯ ವಾರ್ಷಿಕೋತ್ಸವ, ಬ್ರಹ್ಮರಥೋತ್ಸವ ಮತ್ತು ಕುಂಭಾಭಿಷೇಕವು ಮಾರ್ಚ್ 2, 3, 4 ದಿನಾಂಕಗಳಲ್ಲಿ ನಡೆಯಲಿದ್ದು, ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದೇವಸ್ಥಾನದ ಧರ್ಮದರ್ಶಿ ಎಚ್. ನಾರಾಯಣಸ್ವಾಮಿ ಆಹ್ವಾನ ನೀಡಿದರು. ವಿರೂಪಾಕ್ಷಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿಯ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಬಿಡುಗಡೆ ಮಾಡಿದರು. ವಿರೂಪಾಕ್ಷಿ ಗ್ರಾಮದಲ್ಲಿ ಶ್ರೀಕೃಷ್ಣದೇವರಾಯರವರ ದಂಡನಾಯಕನಾದ ಲಕ್ಕನದಂಡೇಶ್ವರನು ನಿರ್ಮಿಸಿರುವ ದೇವಸ್ಥಾನ ಎಂದು ದೇವಸ್ಥಾನದ ಇತಿಹಾಸವು ಸಂಸ್ಕೃತದಲ್ಲಿ ಉಲ್ಲೇಖವಾಗಿರುವುದು ಕಂಡುಬರುತ್ತದೆ. ಈ ದೇವಸ್ಥಾನದಲ್ಲಿ ಬರುವ ಭಕ್ತಾದಿಗಳು ಯಾವುದೇ ಇಷ್ಟಾರ್ಥ ಕೋರಿಕೆಗಳು ಬೇಡಿಕೊಂಡಾಗ ಅದು ಈಡೇರುವ ಪದ್ಧತಿ ನಡೆದುಕೊಂಡು ಬಂದಿದ್ದು, ಈಗ ರಾಜ್ಯ ಹೊರರಾಜ್ಯಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳನ್ನು ಹೊಂದಿರುವ ಶಕ್ತಿ ದೇವತೆಯಾಗಿ ಈ ದೇವಿ ಹೆಸರುವಾಸಿಯಾಗಿದ್ದಾಳೆ. ಆದಿಪರಾಶಕ್ತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಣೆಯಾದ ಶ್ರೀ ಚೌಡೇಶ್ವರಿ ದೇವಿಯ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸುತ್ತಿದ್ದು, ಮಾರ್ಚ್ 2ನೇ ತಾರೀಕು ಗಣಪತಿ ಪೂಜೆ, ಮಹಾಸಂಕಲ್ಪ, ಗಂಗಾ ಪೂಜೆ, ಪುಣ್ಯಹವಾಚನ, ಪಂಚಗವ್ಯ ರಕ್ಷಾಬಂಧನ, ವತ್ವಿಗ್ರಹಣ, ಕಲಶ ಸ್ಥಾಪನೆ, ಚಂಡೀಪಾರಾಯಣ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯುತ್ತದೆ. 3ನೇ ತಾರೀಕು ಚೌಡೇಶ್ವರಿ ದೇವಿಯ ಪ್ರತ್ಯರ್ಥವಾಗಿ ಚಂಡಿಯಾಗ, ಬಲಿ ಪ್ರಧಾನ, ಸುಮಂಗಳಿ ಪೂಜೆ, ಚಂಡಿ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯುವುದು. 4ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಶ್ರೀ ಚೌಡೇಶ್ವರಿ ದೇವಿಗೆ ಪಂಚಾಮೃತ ಅಭಿಷೇಕ, ಕಳಶಾರಾಧನೆ, 108 ಸುಮಂಗಳಿಯರಿಂದ ಅಮ್ಮನವರಿಗೆ ಶ್ರೀ ಲಲಿತ ಸಹಸ್ರನಾಮ, ದೇವಿಗೆ ಕುಂಕುಮಾರ್ಚನೆ, ಕುಂಭಾಭಿಷೇಕ, ಬ್ರಹ್ಮ ರಥೋತ್ಸವಕ್ಕೆ ಮಹಾಮಂಗಳಾರತಿ ಆದ ಮೇಲೆ ಬ್ರಹ್ಮರಥೋತ್ಸವ ದೇವಸ್ಥಾನದ ಪ್ರದಕ್ಷಿಣೆ ನಡೆಯುವುದು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರ ಸಚಿವರಾದ ಕೆ.ಎಚ್. ಮುನಿಯಪ್ಪ, ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಆದ್ದರಿಂದ ಎಲ್ಲಾ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಶ್ರೀ ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು CRP ವೆಂಕಟೇಶ್ ಅಂತ ಹೇಳಿ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ಶ್ರೀಕೃಷ್ಣ ದೇವರ ಕಾಲದಲ್ಲಿ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣವಾದ ನಂತರ ಗ್ರಾಮ ರಕ್ಷಣೆಗಾಗಿ ಶ್ರೀ ಚೌಡೇಶ್ವರ ದೇವಸ್ಥಾನ ನಿರ್ಮಾಣಗೊಂಡಿರ್ತದೆ. ಪ್ರತಿ ವರ್ಷ ಕೂಡ ಈಗಾಗಲೇ ಪ್ರತಿ ವರ್ಷ ಈ ವರ್ಷ 19ನೇ ವಾರ್ಷಿಕೋತ್ಸವ ಹಾಗೂ 3ನೇ ಬ್ರಹ್ಮ ರಥೋತ್ಸವವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲೂ ಅಲ್ಲದೆ ಸುಮಾರು ಜಿಲ್ಲೆಗಳಿಂದ ಹಾಗೂ ರಾಜ್ಯಗಳಿಂದ ಕೂಡ ಅನೇಕ ಭಕ್ತಾದಿಗಳು ಬರುತ್ತಾರೆ. ಏನು ಇಲ್ಲಿ ವಿಶೇಷತೆ ಅಂತಂದ್ರೆ, ಅಮ್ಮನವರ ಏನೇ ಸಮಸ್ಯೆಗಳಿದ್ರು, ಏನೇ ಬೇಡಿಕೆಗಳಿದ್ರು, ಅಮ್ಮನವರ ಹತ್ರ ಬಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಅದನ್ನ ಕ್ಲಿಯರ್ ಆಗುವಂತ ಸಮಸ್ಯೆಯಲ್ಲಿ ಉದ್ಭವ ಆಗುತ್ತೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಮ್ಮನವರ ಹತ್ರ ಬಂದು ಒಂದು ಬೇಡಿಕೆ ಮಾಡಿಕೊಂಡ್ರೆ ಅದು ಸಕ್ರಿಯವಾಗಿ ನಡೆಯುವಂತ ಕೆಲಸ ನಡೆಯುತ್ತದೆ. ಇದು ಸುಮಾರು ಸಾವಿರಾರು ವರ್ಷಗಳಿಂದ ಏನು ಗ್ರಾಮ ದೇವತೆಯಾಗಿ ನೆಲೆಸಿದ್ದಾರೆ, ಗ್ರಾಮಕ್ಕೆ ಯಾವುದೇ ರೀತಿಯ ಅನಾಹುತಗಳು ಆಗದಂಗೆ ಅಮ್ಮನವರನ್ನು ಅಲ್ಲಿ ಈಶಾನ್ಯ ಭಾಗದಲ್ಲಿ ನಿರ್ಮಾಣಗೊಂಡಿರುವಂತ ದೇವಸ್ಥಾನ. ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಅವರ ಬ್ರಹ್ಮ ರಥೋತ್ಸವ ಹಾಗೂ ವಾರ್ಷಿಕೋತ್ಸವ ಕೂಡ ನಡೆಯುತ್ತದೆ. ತಾವೆಲ್ಲರೂ ಕೂಡ ಬಂದು ಅಮ್ಮನವರ ಒಂದು ಪಾತ್ರೆಗೆ ಕೃಪರಾಗಿ ಒಂದು ಆಶೀರ್ವಾದನ ಪಡೀಬೇಕಂತೇಳಿ ಎಲ್ಲರಲ್ಲಿ ಕೂಡ ನಾನು ಮನವಿ ಮಾಡ್ಕೊಂತೇನೆ. ದಿನಾಂಕ 2/3/2025 ದಿನಾಂಕ 4/3/2025 ಮಂಗಳವಾರ ತನಕ 3 ದಿನಗಳ ಕಾರ್ಯಕ್ರಮ ಇರ್ತದೆ. ತಾವೆಲ್ಲರೂ ಕೂಡ ಬಂದು ಅಮ್ಮನವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಪಡೆದು ಅವರ ಆಶೀರ್ವಾದಗೊಳಗಾಗಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ಕೊಂತೇನೆ. ಮುಳಬಾಗಿಲು ತಾಲೂಕು ವಿರೂಪಾಕ್ಷಿ ಗ್ರಾಮದಲ್ಲಿ ನೆಲೆಸಿರುವ ಅಮ್ಮ ಚೌಡೇಶ್ವರಿ ದೇವಾಲಯದ ಅತಿ ಪುರಾತನವಾದ ದೇವಾಲಯವಾಗಿದ್ದು
ಹಾಗೂ ದೇವಾಲಯ ಗ್ರಾಮದ ಈಶಾನ್ಯ ಭಾಗದಲ್ಲಿ ವಿಜಯನಗರ ಅರಸನಾದ ಶ್ರೀ ಕೃಷ್ಣದೇವರಾಯ ರಾಯರು 836 ವರ್ಷಗಳ ಹಿಂದೆ ಈ ದೇವಾಲಯವನ್ನು ನಿರ್ಮಿಸಿದನೆಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೂ ಕೃಷ್ಣದೇವರಾಯನ ದಂಡನಾಯಕ ಮತ್ತು ಲಕ್ಕಣ ದಂಡೇಶನು ನಿರ್ಮಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಈ ಲಕ್ಕಣ ದಂಡೇಶನು ಕೋಲಾರ ಜಿಲ್ಲೆ ಮುಳಬಾಗಿಲು ಪ್ರಾಂತ್ಯದವೆಂದು ಹೇಳಲಾಗಿದೆ. ಸಂಸ್ಕೃತದಲ್ಲಿ ಉಲ್ಲೇಖಿಸಲಾಗಿದೆ. ಈ ಅಮ್ಮನವರ ದೇವಾಲಯ 20 ವರ್ಷಗಳ ಹಿಂದೆ ಪಾಳು ಬಿದ್ದಿರುವ ದೇವಾಲಯವಾಗಿದ್ದು, ಶ್ರೀಯುತ ದೇವಸ್ಥಾನದ ಸಂಸ್ಥಾಪಕರಾದ ಮಾನ್ಯ ಎಚ್ ನಾರಾಯಣ ಸ್ವಾಮಿ ವಿರೂಪಾಕ್ಷಿ ಗ್ರಾಮ ರವರು ಅಮ್ಮನವರ ಪರಮಭಕ್ತ ಹಾಗೂ ಮಹಾದೈವ ಭಕ್ತನಾಗಿದ್ದು, ಈ ಜಮೀನು ಖರೀದಿ ಮಾಡಿ ಆಲಯದ ನಿರ್ಮಾಣ ಬಗ್ಗೆ ಅವಲೋಕಿಸಿ ಪಣ ತೊಟ್ಟು ಆಲಯವನ್ನು ಪರಿಶ್ರಮದಿಂದ ನಿರ್ಮಿಸಲಾಗಿದೆ. ಅಮ್ಮನವರ ಅನುಗ್ರಹದಿಂದ ಭಕ್ತರಿಗೆ ನೂರಾರು ತೊಂದರೆಗಳು, ಕಷ್ಟ ಕಾರ್ಪಣ್ಯಗಳು, ಇಷ್ಟಾರ್ಥಿಗಳು ಶುಭವಾಗಿದೆ. ಅಮ್ಮ ಚೌಡೇಶ್ವರಿ ದೇವಿಯವರು ಭಕ್ತರನ್ನು ಕೈ ಬೀಸಿ ಕರೆಯುವಂತ ಅಮ್ಮನವರಾಗಿದ್ದು, ಈ ದೇವಸ್ಥಾನವನ್ನು ದ್ರಾವಿಡ ಶೈಲಿಯ ಕಲಾಕೃತಿಯಲ್ಲಿ ನಿರ್ಮಿಸಲಾಗಿದೆ. ಆಲಯವು 80x80 ಅಡಿಗಳ ಅಳತೆಯಲ್ಲಿ ನಿರ್ಮಿಸಲಾಗಿದ್ದು, 21 ಅಡಿಗಳ ವಿಮಾನ ಗೋಪುರ, ಆಲಯದ ಸುತ್ತಲೂ ವಿವಿಧ ಭಂಗಿಯ ಕಲಾಕೃತಿಗಳು, ಚಿತ್ರವಿಚಿತ್ರವಾದ ಗೊಂಬೆಗಳು ನಿರ್ಮಿಸಲಾಗಿದೆ. ಹಾಗೂ ದಿನಾಂಕ 3-4 ತಾರೀಕಿನ ಮಂಗಳವಾರ ಅಮ್ಮನವರ ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಸಲಾಗಿದ್ದು, ಕೋಲಾಟ, ವೃತ್ತತಂಡಗಳು, ಹಾಡುಗಾರಿಕೆ ನಡೆಯಲಿದ್ದು, ಈ ರಥೋತ್ಸವಕ್ಕೆ ಗಣ್ಯಾತಿ ಗಣ್ಯರು, ಭಕ್ತಾದಿಗಳು, ಕಲಾ ತಂಡದವರು, ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುವರು ಹಾಗೂ ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 101 ಸುಮಂಗಲಿಯವರಿಗೆ ಬೆಳ್ಳಿಯ ಡಾಲರ್ನಿಂದ ವಿತರಿಸಲಾಗುವುದು. ಇಂತಿ ಚೌಡೇಶ್ವರಿ ಅಮ್ಮನವರು. ನಮಸ್ಕಾರ, ನನ್ನ ಹೆಸರು ಎಚ್ ನಾರಾಯಣ ಸ್ವಾಮಿ ಅಂತ. ಈ ದೇವಸ್ಥಾನ ನಮ್ಮ ಹಿಂದೆ ಮಾತಾಡಿದ್ರೆ ಎಲ್ಲ ಹೇಳಿದ್ರು ಇದ್ರ ಇತಿಹಾಸದ ಬಗ್ಗೆ. ಈ ದೇವಸ್ಥಾನ 99ರಲ್ಲಿ ಈ ಜಮೀನು ತಗೊಂಡ್ವಿ. ಈ ಜಮೀನು ತಗೊಂಡಿದ್ದು ನಾನು, ನನ್ನ ಬಾಮೇದ ಎನ್ ನಾರಾಯಣ ಸ್ವಾಮಿ, ನಾನು ಇಬ್ರು ಸೇರಿ ಜಮೀನು ತಗೊಂಡು 2005ನೇ ಇಸ್ವಿಯಲ್ಲಿ ದೇವಸ್ಥಾನ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ವಿ. ದೇವಸ್ಥಾನ ಕಟ್ಕೊಂಡ್ ಬಂದಾಗಲಿಂದ 2005ರಿಂದ ಪ್ರತಿ ವರ್ಷನೂ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅದೇ ತರ ಈ ಸಲ ಕೂಡ 19ನೇ ವಾರ್ಷಿಕೋತ್ಸವ, 3ನೇ ಬ್ರಹ್ಮರಥೋತ್ಸವ, ಕುಂಭಾಭಿಷೇಕ ಹಮ್ಮಿಕೊಂಡಿದ್ದೀವಿ. 2ನೇ ತಾರೀಕು ಬೆಳಗ್ಗೆ ಸಾಯಂಕಾಲ 6 ಗಂಟೆಗೆ ಕಲಶ ಸ್ಥಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ ಸ್ಟಾರ್ಟ್ ಆಗಿ ಸಾಯಂಕಾಲ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದೇ ತರ 3ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕದಿಂದ ಸ್ಟಾರ್ಟ್ ಮಾಡಿ ಚಂಡಿ ಪಾರಾಯಣ, ಚಂಡಿ ಹೋಮ ಇದರಿಂದ ಸ್ಟಾರ್ಟ್ ಆಗಿ ಚಂಡಿ ಹೋಮ ಮಧ್ಯಾಹ್ನ 1 ಗಂಟೆಗೆ ಪೂರ್ಣಾವತಿ ಮುಗಿಯುತ್ತದೆ. ಸೋಮವಾರ ತೀರ್ಥ ಪ್ರಸಾದ ಇರುತ್ತದೆ. ಅದೇ ತರ 4ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿ 9 ಗಂಟೆಗೆ 108 ಸುಮಂಗಳಿಯರಿಗೆ ಲಲಿತಾ ಸಹಸ್ರನಾಮ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಲಶ ಇದಾಗುತ್ತೆ. 12 ಗಂಟೆ 5 ನಿಮಿಷಕ್ಕೆ ಬ್ರಹ್ಮರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಗಣ್ಯರು KH ಮುನಿಯಪ್ಪ, ಸಮೃದ್ಧಿ ಮಂಜು, ಮಿಕ್ಕ ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ಈ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಕಾಲಕ್ಕೆ ಆಗಮಿಸಿ ತೀರ್ಥ ಪ್ರಸಾದ ವಿನಿಯೋಗ ತಗೊಂಡೋಗ್ಬೇಕಂತ ಹೇಳ್ಬಿಟ್ಟು ಎನ್ ನಾರಾಯಣ ಸ್ವಾಮಿ ಶಿಕ್ಷಕರ ನೆನಪಿನಿಂದ ಎಚ್ ನಾರಾಯಣ ಸ್ವಾಮಿ ಅವರು ನಾವು ಬೇಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಆಧಾರದ ಸ್ವಾಗತ, ನಮಸ್ಕಾರ. ದಿನಾಂಕ 2-3ರಿಂದ ದಿನಾಂಕ 4-3ವರೆಗೂ ದೇವತಾ ಕಾರ್ಯ ನಡೀತದೆ. ಆ 3 ದಿನಾನು ಎಲ್ಲಾ ಬರುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದ, ತೀರ್ಥ ಪ್ರಸಾದ ಎಲ್ಲ ನಾವು ಹಮ್ಮಿಕೊಂಡಿರುತ್ತೇವೆ. ಎಲ್ಲರೂ ಬಂದು ಅಮ್ಮನಿಗೆ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡೋಗ್ಬೇಕಂತ ನಮ್ಮಲ್ಲಿ ವಿನಂತಿ.